ದಾಳಿಯಿಟ್ಟನು ರೋಚಮಾನನ ಮೇಲೆ, ಕಪ್ಪವ ಕೊಂಡು ಬಿಟ್ಟುದು ಪಾಳೆಯವು ಚಿತ್ರಾಯುಧನ ವರಸಿಂಹನಗರಿಯಲಿ. ಮೇಲೆ ವಂಗರ ಮುರಿದು ವರನೇ ಪಾಳ ಕರ್ಪರ ಹೂಣ, ಯವನ ವಿಶಾಲ ಕಾಂಭೋಜಾದಿಗಳನ್ನಪ್ಪಳಿಸಿದನು ತಿರುಗಿ. ಪಾರಸೀಕ ಕಿರಾತ ಬರ್ಬರ ಪಾರಿಯಾತ್ರರ ಮುಳಿದು ಸರ್ವ ವಿಹಾರವನು ಮಾಡಿದನು ಮ್ಲೇಚ್ಛ ಸಹಸ್ರ ಕೋಟಿಗಳ. ಕ್ಷಾರಕರ ಹೂಣಕರ ಡೊಕ್ಕರ ಪಾರಕರ ಖುರಸಾಣ, ಭೂಪೊರಳಾರು ಭಟೆಯಲಿ ಕಾದಿಕೊಂಡನು ಸಕಲ ವಸ್ತುಗಳ. ಬೆದರಿಸಿದನ ಹಿಮಗಿರಿಯ ಪಾರ್ಶ್ವದ ಕಿರಾತರ ಮುಂದೆ, ವಾಯುವ್ಯದಲ್ಲಿ ಶೋಧಿಸಿ ಮರಳಿದನು ಹಿಮಗಿರಿಯ ಕುಕ್ಷಿಯಲಿ. ಪುದಿದ ನಾನಾ ದ್ರೋಣಿಗಳ ಮಧ್ಯದ ಕಿರಾತ ಪುಳಿಂದ ನಿಚಯವ, ಸದೆದು ಹತ್ತಿದ ನಗ್ರ ಶಿಖರಕ್ಕೆ ಪಾರ್ವತೀ ಪಿತನ. 2,000 ಯೋಜನವು ಹಿಮಗಿರಿಯ ಬಹಳೋತ್ಸೇಧ ಶಿಖರಕ್ಕೆ, ಸರಿಸದಲ್ಲಿ ಹತ್ತಿದುದು ಪಾಳೆಯವೇನ ಹೇಳುವೆನೋ. ಕರಿತು ರಗವರ ರಥ ಪದಾತಿಗೆ ಪರಿಗಣನೆಯಲ್ಲಿ ಅದು, ಹಿಮಗಿರಿ 2,000 ಗಲ ತಿರುಗಿತು ರಾಯ ಕೇಳೆಂದ. ಗಿರಿಯ ಕೋಣೆಯ ಕುಹರ ಗುಹೆಗಳ ಗರುವರುಂಟೆಂದ, ಪುಳಿಂದರ ನೊರಸಿ ಕಾಣಿಸಿಕೊಂಡು ಕೊಂಡನು ಸಕಲ ವಸ್ತುಗಳ. ಗಿರಿಯ ನಿಳಿದುದು ನಡೆದು ಬಲ ಕಿಂಪುರುಷ ಖಂಡದ ಬಹಳ ನದಿಗಳಲೆರಡು ತಡಿಯಲಿ ತಳಿತು ಬಿಟ್ಟುದು ವನವನಗಳಲ್ಲಿ. ರೋಚಮಾನನ ಮೇಲೆ ದಾಳಿ ಇಟ್ಟು ಕಪ್ಪವನ್ನು ತೆಗೆದುಕೊಂಡು ಸಿಂಹನಗರದ ಚಿತ್ರಾಯುಧನನ್ನು ಗೆದ್ದನು. ವಂಗರನ್ನು ಮುರಿದು ನೇಪಾಳ, ಕರ್ಪರ, ಹೂಣ, ಯವನ, ಕಾಂಭೋಜ ಮೊದಲಾದ ದೇಶಗಳನ್ನು ಜಯಿಸಿದನು. ಪಾರಸಿಕರು, ಕಿರಾತಕರು, ಬರ್ಬರರು, ಪಾರಿಯಾತ್ರರು ಮೊದಲಾದ ಲೆಕ್ಕಕ್ಕೆ ಸಿಕ್ಕದಷ್ಟು ಜನ ಮ್ಲೇಚ್ಛರನ್ನು ಸಂಹರಿಸಿದನು. ಕ್ಷಾರಕ, ಹೂಣಡೊಕ್ಕರ, ಪಾರಕ, ಖುರಸಾಣ ಮೊದಲಾದ ದೇಶದ ರಾಜರನ್ನು ಬಹು ಆರ್ಭಟದಿಂದ ಯುದ್ಧ ಮಾಡಿ ಗೆದ್ದು ಅವರ ಸಮಸ್ತ ವಸ್ತುಗಳನ್ನು ಅಪಹರಿಸಿದನು. ಹಿಮಾಚಲದ ಪಕ್ಕದಲ್ಲಿದ್ದ ಕಿರಾತರನ್ನು, ವಾಯುವ್ಯದಲ್ಲಿದ್ದವರನ್ನು ಸೋಲಿಸಿ ಪರ್ವತ ಪ್ರಾಂತದ ಮಧ್ಯದಲ್ಲಿ ನಾನಾ ಕಣಿವೆಗಳಲ್ಲಿ ಇದ್ದವರನ್ನು ಹುಡುಕಿ ಜಯಿಸಿದನು. ಬಳಿಕ ಹಿಮಾಲಯ ಪರ್ವತದ ಅಗ್ರ ಶಿಖರವನ್ನು ಹತ್ತಿದನು. ಅದು ಹಿಮವಂತನ ಪರ್ವತ. ಬಹು ಎತ್ತರದ ಹಿಮಗಿರಿಯ ಶಿಖರವು 2,000 ಯೋಜನ ವಿಸ್ತಾರವಾದದ್ದು. ಅದನ್ನು ಅರ್ಜುನನ ಚತುರಂಗ ಸೈನ್ಯವು ಹತ್ತಿ ಆವರಿಸಿಕೊಂಡಿತು. ಆ ಸೈನ್ಯದ ಲೆಕ್ಕವು ಎಣಿಕೆಗೆ ನಿಲುಕದಂತಹದ್ದು. ಹಿಮಾಚಲದ ಗುಹೆಗಳು ಮೂಲೆಗಳಲ್ಲಿದ್ದ ಪುಳಿಂದರನ್ನು ಗೆದ್ದು ಅವರ ಸಮಸ್ತ ವಸ್ತುಗಳನ್ನು ತೆಗೆದುಕೊಂಡನು. ಪರ್ವತವನ್ನು ಇಳಿದು ಕಿಂಪುರುಷ ಖಂಡಕ್ಕೆ ಬಂದು ಅಲ್ಲಿನ ಅನೇಕ ನದಿಗಳ ತಡಿಯಲ್ಲಿದ್ದ ವನಗಳಲ್ಲಿ ಸೈನ್ಯವು ಬೀಡುಬಿಟ್ಟಿತು.